ಛೂಮಂತರ್ ಇದು ಶರಣ್ ಚಿಕ್ಕಣ್ಣ, ಅದಿತಿ ಪ್ರಭುದೇವ, ಮೇಘನಾ ಗಾಂವ್ಕರ್ ಮತ್ತು ಪ್ರಭು ಮಂಡ್ಕೂರ್ ಅಭಿನಯದ ಹಾರರ್ ಕಾಮಿಡಿ ಸಿನಿಮಾವಾಗಿದ್ದು ಜನವರಿ 10ರಂದು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು. ಇದೀಗ OTT ಪ್ಲಾಟ್ಫಾರ್ಮ್ ಆದ ಪ್ರೈಮ್ ವಿಡಿಯೋದಲ್ಲಿದೆ. ಥಿಯೇಟರ್ನಲ್ಲಿ ಇದ್ದಾಗಲೇ ಈ ಸಿನಿಮಾ ತಕ್ಕ ಮಟ್ಟಿಗೆ ಯಶಸ್ವಿಯನ್ನು ಕೂಡ ಪಡೆದಿತ್ತು. ಕನ್ನಡದಲ್ಲಿ ಹಾರರ್ ಥ್ರಿಲ್ಲರ್ ಮೂವಿ ಬಂದಿರೋದು ತುಂಬ ಕಡಿಮೆ. ನೀವೇನಾದರೂ ಒಂದೊಳ್ಳೆ ಹಾರರ್ ಕಾಮಿಡಿ ಥ್ರಿಲ್ಲರ್ ಮೂವಿಯನ್ನು ಹುಡುಕ್ತಿದ್ದರೆ ಛೂಮಂತರ್ ನೋಡಬಹುದು. ಕರ್ವ ನಿರ್ದೇಶಕ ನವನೀತ್ ಆಕ್ಷನ್ ಕಟ್ ಹೇಳಿ ಶರಣ್ ಚಿಕ್ಕಣ್ಣ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಹಾರರ್ ಕಾಮಿಡಿ ಸಿನಿಮಾವಾಗಿದೆ. ಕಥೆಯಲ್ಲೊಂದು ಕತೆ, ಆ ಕಥೆಯಲ್ಲಿ ಮತ್ತೊಂದು ಕತೆ, ಇಂತಹ ರೀತಿಯಲ್ಲಿ ಸಿನಿಮಾದ ಆರಂಭದಿಂದ ಅಂತ್ಯದವರೆಗೆ ಸಾಕಷ್ಟು ಕುತೂಹಲವನ್ನು ಹುಟ್ಟಿಸುತ್ತಾ ಸಾಗುತ್ತದೆ. ಈ ಸಿನಿಮಾದಲ್ಲಿ ಯಾವುದನ್ನು ಊಹಿಸಲು ಸಾಧ್ಯವಿಲ್ಲ. ಹಾಗೆ ಕಥೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇರ್ತವೆ. ಡೈನಮೋ ಆಗಿ ಶರಣ್, RJ ಆಗಿ ಚಿಕ್ಕಣ್ಣ, ಆಕಾಂಕ್ಷ ಆಗಿ ಅದಿತಿ ಪ್ರಭುದೇವ ಮತ್ತು ನಕುಲ್ ಛೂಮಂತರ್ ಹ್ಯಾಂಡ್ ಕಂಪನಿ ಎಂಬ ಗೋಸ್ಟ್ ಹಂಟರ್ ತಂಡ ಕಟ್ಟಿಕೊಂಡು ಆತ್ಮಗಳ ಬೇಟೆ ನಡೆಸುತ್ತಿರುತ್ತಾರೆ. ಅವರಿಗೆ ಭಾರತದ ಟಾಪ್ 10 ಹಾಂಟೆಡ್ ಹೌಸ್ಗಳ ಸಾಲಿಗೆ ಮಾರ್ಗನ್ ಹೌಸ್ ಸೇರ್ಪಡೆಯಾಗಿರುವ ವಿಷಯ ತಿಳಿಯುತ್ತದೆ. ಮಾರ್ಗನ್ ಹೌಸ್ನಲ್ಲಿ ನಿಧಿ ಇರುವುದಾಗಿ ಆ ನಿಧಿಯನ್ನು ತೆಗೆಯಬೇಕೆಂದು ಹೋಗುತ್ತಾರೆ. ನಿಜವಾಗಿಯೂ ಅಲ್ಲಿ ನಿಧಿ ಇದೆಯಾ ಇಲ್ವಾ ಎನ್ನುವುದನ್ನು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಮುಖ್ಯ ಕಥೆ ಪ್ರಾರಂಭವಾಗುವುದೇ ನಿಧಿಗಾಗಿ. ಮಾರ್ಗನ್ ಹೌಸ್ಗೆ ಹೋದಾಗ ಆ ಬಂಗಲೆಯಲ್ಲಿ ಬಿದ್ದ ಹೆಣಗಳೆಷ್ಟು, ಅಲ್ಲಿರುವ ಅತೃಪ್ತ ಆತ್ಮಗಳೆಷ್ಟು, ಈ ದೆವ್ವಗಳನ್ನು ಗೌತಮ್ ಹೇಗೆ ಓಡಿಸುತ್ತಾನೆ, ಈ ಮನೆಗೂ ಅವರಿಗೂ ಇರುವ ಕನೆಕ್ಷನ್ ಏನು ಎಂಬ ವಿಚಾರಗಳನ್ನು ನಿರ್ದೇಶಕರು ಹಂತ ಹಂತವಾಗಿ ತೆರೆದಿಡ್ತಾ ಹೋಗುತ್ತಾರೆ. ಲಂಡನ್ನಿಂದ ವಿಕ್ಟರ್ ಡಿ ಕೋಸ್ಟಾ ತನ್ನ ಮಗ ಅಲೆಕ್ಸಾ ಡಿ ಕೋಸ್ಟಾ, ಪತ್ನಿ ಕ್ಯಾಥರಿನ್ ಮತ್ತು ಅವರ ಚಿಕ್ಕ ಮಗಳು ಸೇರಿದಂತೆ ತನ್ನ ಕುಟುಂಬವನ್ನು ಭಾರತದಲ್ಲಿರುವ ಮಾರ್ಗನ್ ಹೌಸ್ಗೆ ಕಳಿಸುತ್ತಾನೆ. 2004ರಲ್ಲಿ ಅಲ್ಲಿಗೆ ಬಂದ ಡಿಕೋಸ್ಟಾ ಕುಟುಂಬದ ಮೇಲೆ ದೆವ್ವ ಯಾವ ರೀತಿ ಕಾಡುತ್ತದೆ ಎನ್ನುವುದು ಸಿನಿಮಾದ ಕಥೆಯಾಗಿದೆ. ಶರಣ್ ಮತ್ತು ಚಿಕ್ಕಣ್ಣ ಪಾತ್ರಗಳು ತುಂಬ ಹೈಲೈಟ್ ಆಗಿವೆ. ಚಿಕ್ಕಣ್ಣ ಅವರ ಪಾತ್ರ ಅಂತೂ ತುಂಬ ಕಾಮಿಡಿ ಆಗಿದೆ. ಆಗಾಗ ಅವರು ಕೊಡುವ ಕಾಮಿಡಿ ಪಂಚ್ ಪ್ರೇಕ್ಷಕರನ್ನು ನಕ್ಕು ನಲಿಸುತ್ತವೆ. ಛೂಮಂತರ್ ಸಿನಿಮಾ 3 ಘಟ್ಟಗಳ ಕಥೆಯನ್ನು ಹೊಂದಿದೆ. ಮೇಘನಾ ಗಾಂವ್ಕರ್ ಮತ್ತು ಅದಿತಿ ಪ್ರಭುದೇವ ಅವರ ಪಾತ್ರಗಳು ಚಿತ್ರದಲ್ಲಿ ಅನಿರೀಕ್ಷಿತ ಟ್ವಿಸ್ಟ್ ನೀಡುತ್ತವೆ. ಹಾಗೆಂದ ಮಾತ್ರಕ್ಕೆ ಸಿನಿಮಾದಲ್ಲಿ ಏರಿಳಿತಗಳಿಲ್ಲ ಎಂದಲ್ಲ. ಇನ್ನು ಸಿನಿಮಾದಲ್ಲಿ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು ಕೂಡ ಇವೆ. ಸಿನಿಮಾದ ಕಥೆಯನ್ನು ನಿರ್ದೇಶಕರು ಇನ್ನೂ ಚೆನ್ನಾಗಿ ಹೇಳಬಹುದಿತ್ತು. ಹಾಡುಗಳು ಇನ್ನೂ ಚೆನ್ನಾಗಿರಬೇಕಿತ್ತು ಅಂತ ಅನಿಸುತ್ತದೆ. ಸಿನಿಮಾದ ಎಲ್ಲ ಸೀನ್ಗಳ ಛಾಯಾಗ್ರಹಣವನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಸಿನಿಮಾಟೋಗ್ರಫಿ ಕೂಡ ಚೆನ್ನಾಗಿದೆ. ನೀವು ಈಗಾಗಲೇ ಈ ಸಿನಿಮಾವನ್ನು ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.